ಆಯ್ತು, ಸೂಪರ್ ಆಯಿತು, ಚೆನ್ನಾಗಿತ್ತು. ದೇವ್ರನ್ನ ನೋಡ್ತಾರೆ, ಅಲ್ಲೇ ಕೂತ್ಕೊಂಡ್ಬಿಡೋಣ ಅನ್ಸುತ್ತೆ. ಫಸ್ಟ್ ಟೈಮ್ ನಿಮ್ಮದು? ಓ ಮೈ ಗಾಡ್, ಸ್ವಲ್ಪ ಭಯ ಆಯಿತು. 7 ವಾರ ಇದೆ ನನ್ನ ತಕ್ಷಣ ನೋಡ್ತು. ಈಗ ಹೋಗ್ತಾ ಇದ್ದಾರೆ ಮೇಡಮ್ ಅವರು. ನೋಡ್ಬೇಕು ಹೆಂಗೆ ಆಶೀರ್ವಾದ ಮಾಡ್ತಾರೆ. ಬ್ಲೂ ಹಿಯರ್, ಬ್ಲೂ ದೇರ್. ಕಟೀಲು ದುರ್ಗಾ ಪರಮೇಶ್ವರಿ ನೀರು ನೋಡಿ ಹೆಂಗ್ ಹರಿತಾ ಇದೆ. ಹಲೋ ಗೈಸ್, ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಗುಡ್ ಇನ್ ದ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್. ನಾನು ನೋಡ್ತಾ ಇದ್ರೆ ಅನಿಸ್ತಾ ಇರುತ್ತೆ ದಟ್ ಯು ಆರ್ ಲುಕಿಂಗ್ ವೆರಿ ಕ್ಯೂಟ್ ವಿಂದೋ, ವೆರಿ ಸ್ಪೆಷಲ್, ವಾಟ್ ಸ್ಪೆಷಲ್ ಅಂತ. ಸೊ ನಾವಿವಾಗ ಇದ್ದೀವಿ ಮ್ಯಾಂಗ್ಳೂರ್ನಲ್ಲಿ. ಯಾರ್ಯಾರು ಅಂದರೆ ನಮಸ್ಕಾರ, ಇಟ್ಸ್ ಮೈನ್ ಆ್ಯಂಡ್ ರಂಜಿತಾಸ್ ಫಸ್ಟ್ ಟ್ರಿಪ್. ನಾವು 1 ಡೇ ಟ್ರಿಪ್ ಹೋಗಿದ್ದೀವಿ, ಮೈಸೂರಿಗೆ ಹೋಗಿದ್ದೀವಿ, ಕೋಟಿಲಿಂಗೇಶ್ವರಕ್ಕೆ ಹೋಗಿದ್ದೀವಿ. ಬಟ್ ದಿಸ್ ಇಸ್ ಪ್ರಾಪರ್ 2 ಡೇಸ್ ಟ್ರಿಪ್. ನಾವಿಬ್ಬರೇ ಎಲ್ಲ, ನಮ್ಮ ಜೊತೆ ಇದ್ದಾರೆ. ನಾನಿಲ್ಲದೆ ನಮ್ಮಮ್ಮ ಇಲ್ಲದೆ ನಾನು ಇರೋಕ್ಕೆ ಸಾಧ್ಯ, ನಿಮಗೆ ಗೊತ್ತು. ಸೊ ಹಿಯರ್ ವಿ ಆರ್. ನಿನ್ನೆ ರಾತ್ರಿನೇ ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡೆ, ಆಮೇಲೆ ಸೊ ನೆನ್ನೆ ರಾತ್ರಿನೇ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡ, ಆಗಲಿಲ್ಲ. ಇವತ್ತು ಬೆಳಿಗ್ಗೆ ಮಾಡೋಣ ಅಂದ್ಕೊಂಡ, ಆಗಲಿಲ್ಲ. ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ವಿ ಚೆಕ್ ಇನ್ ಟು ದಿಸ್ ಬ್ಯೂಟಿಫುಲ್ ಪ್ರಾಪರ್ಟಿ. ಆಯಿತಾ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ರೂಮ್ಸ್ ಎಲ್ಲ ಸ್ಪೇಷಿಯಸ್ ಆಗಿದೆ ನೋಡಿ, ಸೋ ಮಚ್ ಗ್ರೀನರಿ. ಅಮ್ಮ, ಇಲ್ಲಿ ಎಷ್ಟು ಕಾಟೇಜಸ್ ಇರ್ಬೋದು ನಿನ್ನ ಪ್ರಕಾರ? ಎಷ್ಟು ರೂಮ್ಸ್? ಒಂದು 20 ಮೇಲಿದೆ. ಒಂದೇ ಸಲ 45ರಿಂದ 50 ಜನ ಇರ್ಬೋದಂತೆ. ನನಗೂ ಅಷ್ಟೇ, ಗೂಗಲಲ್ಲಿ ಇದಿಷ್ಟೇ ಕಾಣಿಸಿದ್ದು, ಇದಿಷ್ಟೇ ನೋಡಿ. ಸೊ ಐ ಥಾಟ್ ಓಕೆ ಇಷ್ಟೇ ಇರೋದು, ಇದರಲ್ಲೇ ಕೊಡ್ತಾರೆ ಅಂತ. ಬಟ್ ಟರ್ನ್ಸ್ ಔಟ್ ದರ್ ಇಸ್ ಸೋ ಮಚ್ ಟು ದಿಸ್ ಪ್ರಾಪರ್ಟಿ ಆ್ಯಂಡ್ ವೆರಿ ನೈಸ್ ಪ್ರಾಪರ್ಟಿ ಟು ಬಿ ಆನೆಸ್ಟ್. ನಮಗೆ ಲಾಸ್ಟ್ ಮಿನಿಟಲ್ಲಿ ಸಿಕ್ಕಿದ್ದು. ನಾವು ಇದು ಇಲ್ಲಿಗೆ ಬರಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ ಲಾಸ್ಟ್ ಮಿನಿಟು. ನೀವು ನಂಬಲ್ಲ, ಲಿಟ್ರಲಿ ಜಿಮ್ಮಲ್ಲಿ ನಾನು ನಮ್ಮಮ್ಮ ನಿಂತ್ಕೊಂಡು, ಅದು ನಾವು 1 ವಾರ ಆದಮೇಲೆ ವಾಪಸ್ ನೆನ್ನೆ ಜಿಮ್ಗೆ ಹೋಗಿದ್ದು. ಬಟ್ ದೆನ್ ನೆನ್ನೆ ಜಿಮ್ಗೆ ಹೋದಾಗ ನಮ್ಮಮ್ಮ ಸರಿ ನಡಿ ಹೊರಟ್ಬಿಡೋಣ, ಹೋಗೋಣ ಅಂತ ಎಷ್ಟು ದಿನದಿಂದ ಹೇಳ್ತಾನೆ ಇದ್ದೀವಿ, ಹೋಗ್ಬಿಡೋಣ ಅಂತ ಅಂದರು. ನಾನು ಐ ಥಾಟ್ ಇಟ್ ಇಸ್ ಟೈಮ್. ಸೊ ಬಿಕಾಸ್ ನಾವು 4 ವೀಕ್ಸ್ ಮುಂಚೆನೇ ಪ್ಲ್ಯಾನ್ ಮಾಡಿದ್ವಿ, ಅದು ವರ್ಕೌಟ್ ಆಗಲಿಲ್ಲ. ಆಮೇಲೆ ಪ್ಲ್ಯಾನ್ ಮಾಡಿದ್ದೆಲ್ಲ ಸಕ್ಸಸ್ ಆಗಲ್ಲ, ಅದಕ್ಕೆ ಸುಮ್ಮನೆ ಪ್ಲ್ಯಾನೇ ಇಲ್ದಿರ ಟಕ್ ಅಂತ ರೆಡಿಯಾಗಿ ಟಕ್ ಅಂತ ಬರಬೇಕು, ಆವಾಗಲೇ ಚೆನ್ನಾಗಿರುತ್ತೆ. ಅದನ್ನೇ ನಾವು ಮಾಡಿದ್ವಿ. ನೆನ್ನೆ ಸಿಕ್ಕಾಪಟ್ಟೆ ಕೆಲಸ ಇತ್ತು, ಎಷ್ಟೊಂದು ತೊಕ್ಕು ಆರ್ಡರ್ಸ್ ಇತ್ತು, ಅದೆಲ್ಲ ಮಾಡಿ ಆರ್ಡರ್ಸ್ ಕಳಿಸಿ ಆಮೇಲೆ ನಾವು ಪ್ಯಾಕ್ ಮಾಡಿಕೊಂಡು ಹೊರಟಿ ಬಂದುಬಿಟ್ವಿ. ಲಾಸ್ಟ್ ಮಿನಿಟಲ್ಲೇ ನಾವು ಈ ಸ್ಟೇ ಕೂಡ ಡಿಸೈಡ್ ಮಾಡಿದ್ದು. ದೆನ್ ವೆರಿ ನೈಸ್ ಸ್ಟೇ, ಸೊ ಹ್ಯಾಪಿ ಅಬೌಟ್ ಇಟ್. ಇವಾಗ ನಾವು ಫಸ್ಟ್ ಯಾವ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಗೀತಕ್ಕ? ಯಾವ ಟೆಂಪಲ್ಗೆ? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಪೊಳ್ಳಳ್ಳಿ ರಾಜರಾಜೇಶ್ವರಿಗೆ ಹೋಗ್ತಾ ಇದ್ದೀವಿ. ಸೊ ನಾವು ಯಾವಾಗ ಬಂದ್ರೂ ಕೋಟಲಿ ದುರ್ಗಾ ಪರಮೇಶ್ವರಿ ಕಟೀಲು. ಸೊ ನಾವು ಯಾವಾಗ ಬಂದ್ರೂ ಕಟೀಲ್ಗೆ ಹೋಗ್ತಾ ಇದ್ವಿ. ಕಟೀಲ್ಗೆ ಹೋಗಿ ಬೇರೆಲ್ಲಿ ಹೋಗ್ತಾ ಇದ್ವಿ, ಮುರುಡೇಶ್ವರ, ಹಾಂ ಆ ಥರ ಹೋಗ್ತಾ ಇದ್ವಿ. ಬಟ್ ಇತ್ತೀಚೆಗೆ ನಾನು ಒಂದು ಪಾಡ್ಕಾಸ್ಟ್ ಮಾಡಿದೆ, ಅಶ್ವತಿ ಶೆಟ್ಟಿ ಅವ್ರದ್ದು. ಐ ಡೋಂಟ್ ನೋ ನೀವು ನೋಡಿದಿರಲ್ವ ಅಂತ. ಸೊ ಅದರಲ್ಲಿ ಅವ್ರು ಹೇಳ್ತಾಯಿದ್ರು, ರಾಜರಾಜೇಶ್ವರಿ ಅಂದರೆ ಕಟೀಲ್ಗೆ ಹೋಗೋಕ್ಕಿಂತ ಮುಂಚೆ ಅವ್ರ ಅಕ್ಕ ಪೊಳ್ಳಳ್ಳಿ ರಾಜರಾಜೇಶ್ವರಿನ ನೋಡಬೇಕಂತೆ ನಾವು. ಅದಕ್ಕೇನೆ ಇವತ್ತು ಹೋಗ್ತಾ ಇದ್ದೀವಿ. ನಾವು ಯಾವತ್ತೂ ಹೋಗಿಲ್ಲ ಈ ದೇವಸ್ಥಾನಕ್ಕೆ. ಇಡೀ ಈ ವ್ಲಾಗ್ನಲ್ಲಿ ನೀವೇನು ನೋಡ್ತೀರಾ ಅದೆಲ್ಲ ದೇವಸ್ಥಾನಕ್ಕೆ ನಾವು ಹೊಸದಾಗಿ ಹೋಗ್ತಾ ಇದ್ದೀವಿ, ಕಟೀಲ್ ಒಂದು ಬಿಟ್ಟು. ರಂಜಿತಾ ಅವರು ತುಂಬ ಸಣ್ಣ ವಯಸ್ಸಲ್ಲಿ ಹೋಗಿದ್ದಾರಂತೆ, ಹಂಗಂತ ಆಂಟಿ ಕನ್ಫರ್ಮ್ ಮಾಡಿದ್ರು. ನನಗೆ ನೆನಪಿದೆ, ಅಟ್ಲೀಸ್ಟ್ ಅವ್ಳಿಗೆ ನೆನಪಿಲ್ಲ. ನನಗೆ ಹೋದ ವರ್ಷ ಹೋಗಿರೋದೇ ನೆನಪಿರಲ್ಲ. ರಂಜಿತಂದು ಒಂದು ಒಳ್ಳೆ ಕ್ವಾಲಿಟಿ ಏನು ಗೊತ್ತಾ, ಅವಳಿಗಿರೋ ಗಜಿನಿ ಮೆಮೊರಿ. ನಾವೇನಾದ್ರು ಜಗಳ ಆಡ್ಕೊಂಡ್ರು ಅವಳು ನಾಳೆ ಬೆಳಗ್ಗೆ ಏನು ಸಮಾಚಾರನೇ ಅಂತಾಳೆ. ಇವಳೇನು ಜಗಳ ಆಡ್ಕೊಂಡಿದ್ದೀವಿ ಬಂದು ಮಾತಾಡ್ತಾಳ, ಅವಳಿಗೆ ಮರ್ತೇ ಹೋಗಿರುತ್ತೆ ಅಷ್ಟೊತ್ತಿಗೆ. ಇಲ್ಲ ಅದು ಎಕ್ಸ್ಟೆಂಡ್ ಮಾಡ್ತಾರಂತ ಅದೇ ಎಂಟ್ರೆನ್ಸ್. ವಾಟ್ ಅ ಸನ್ಕಿಸ್ಟ್ ಫುಡ್. ನಾನು ಬಾ ಸನ್ಕಿಸ್ಟ್ ಯಾರು ಸ್ಕಿನ್ ಪಳ ಅಂತ ಇದೆ ಹೇಳಿ. ಬೆಂಗಳೂರಲ್ಲಿ ಹುಡ್ಕೊಂಡು ಹೋದ್ರು ನಮಗೆ ಸೂರ್ಯ ಸಿಗಲ್ಲ ನೋಡಿ. ಇಲ್ಲ ಎಷ್ಟು ಚೆನ್ನಾಗಿ ನಮ್ಮ ಸೆಕೆಂಡ್ ಟೆಂಪಲ್ಗೆ ಬಂದಿದ್ದೀವಿ. ಫಸ್ಟ್ ಒನ್ಗೆ ಹೋಗಿದ್ವಿ, ಅದು ನಾವಿದ್ದಂಥ ಸ್ಟೇರ್ ಅವರು ರೆಕಮೆಂಡ್ ಮಾಡಿದ್ದು ಆಯಿತಾ. ಅಲ್ಲಿ ಸತ್ಯದೇವತೆ ಅಂತ ಒಂದು 5 ಟೆಂಪಲ್ ಇದೆ, ಅಲ್ಲಿ ಹೋಗಿ ಅವರು ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಅಂದರು. ಅದನ್ನು ನಮ್ಮ ಅಮ್ಮನ ಮುಂದೆ ಬೇರೆ ಹೇಳ್ಬಿಟ್ರ, ಅವಾಗ ನಮ್ಮ ಅಮ್ಮನ ಅವಾಯ್ಡ್ ಮಾಡೋಕ್ಕಾಗಲ್ಲ. ಸೊ ಹೋದ್ವಿ, ಅಪಾಯಿಂಟ್ಮೆಂಟ್ ಬರ್ಸಿದ್ದೀವಿ 5:30ಗೆ. ಸೊ 5:30 ಕರ್ಕೊಂಡು ಹೋದಾಗ ನಾನು ಕರ್ಕೊಂಡು ಹೋಗ್ತೀನಿ. ಹಿಯರ್ ವಿ ಆರ್ ಇನ್ ಪೊಳ್ಳಳ್ಳಿ ರಾಜರಾಜೇಶ್ವರಿ ದೇವಸ್ಥಾನ. ಎಲ್ಲಿವರೆಗೂ ವೀಡಿಯೋ ಅಲೋ ಮಾಡ್ತಾರೋ ಅಲ್ಲಿವರೆಗೂ ನಾನು ನಿಮಗೆ ತೋರಿಸ್ತೀನಿ, ಓಕೆನಾ? ಏನಂತೀರಾ? ಓಕೆ ಗೈಸ್,
ವಾಟ್ ಕ್ಯಾನ್ ವಿ ಸೇ, ವಾಟ್ ಅ ಬ್ಯೂಟಿಫುಲ್ ದರ್ಶನ ವಿ ಹ್ಯಾಡ್. ಅಷ್ಟು ಜನನೇ ಇಲ್ಲ ಗೊತ್ತಾ ಇಲ್ಲಿ, ಸಕ್ಕತ್ತಾಗಿತ್ತು. ದೇವರಂತೂ ಒಬ್ಬ ರಿಯಲ್ ಮನುಷ್ಯ ಕೂತಿರೋ ಥರ ಅನ್ನಿಸ್ತು. ನಾನು ಗೂಗಲಲ್ಲಿ ಸಿಕ್ಕರೆ ಆ ಫೋಟೋ ಇಲ್ಲಿ ಹಾಕ್ತೀನಿ ದೇವ್ರದ್ದು. ಅಷ್ಟು ಚೆನ್ನಾಗಿತ್ತು, ಲೈಕ್ ವಿ ಕಾಂಟ್ ಎಕ್ಸ್ಪ್ಲೇನ್ ಇನ್ ವರ್ಡ್ಸ್. ಹೆಂಗಿತ್ತು ರಂಜಿತಾ? ಸಕ್ಕತ್ತಾಗಿತ್ತು ದೇವ್ರ ಮಾತ್ರ. ಐ ಶೋ ಯು ದ ಆರ್ಕಿಟೆಕ್ಚರ್ ಆಫ್ ದಿಸ್ ದೇವಸ್ಥಾನ. ನೋಡಿ ಏನು ಸಕ್ಕತ್ತಾಗಿದೆ. ವೆನ್ ವಿ ವೆಂಟ್ ಟು ಕೊಟ್ಟಿಯೂರು ಆಲ್ಸೋ ಇದೇ ಥರ ದೇವಸ್ಥಾನಗಳು ನಾವು ನೋಡಿದ್ದು. ಏನು ಸಕ್ಕತ್ತಾಗಿದೆ, ಫುಲ್ಲಿ ಗೋಲ್ಡ್ ಪ್ಲೇಟೆಡ್. ಆ್ಯಂಡ್ ದೆನ್ ಅಲ್ಲಿ ಒಂದು ತಾಮ್ರ, ನೇಚರ್ ಫ್ರೆಂಡ್ಲಿ ಆರ್ಕಿಟೆಕ್ಚರ್. ನೋಡು ಮೇಲ್ಗಡೆ ಅದೆಲ್ಲ ತಾಮ್ರ, ಇದೆಲ್ಲ ಗೋಲ್ಡ್ ಪ್ಲೇಟೆಡ್. ಕೆಳಗಡೆ ಕಪ್ಪು ಇದು. ಒಳಗಡೆ ಇನ್ನೂ ಚೆನ್ನಾಗಿತ್ತು, ಬಟ್ ದೆನ್ ಕ್ಯಾಮ್ರಾ ಅಲೋ ಇರಲಿಲ್ಲ ಆಫ್ಕೋರ್ಸ್. ನೀವು ಬಂದಾಗ ನೀವು ನೋಡಿ ಆಯಿತಾ. ಗೈಸ್, ನಮ್ಮಮ್ಮ ಅಲ್ಲಿಂದ ಗರುಡಗಂಬ ತೋರಿಸು ಅಂತ ಹೇಳ್ತಾ ಇದ್ದಾರೆ. ನೀವು ನೋಡಿ, ಧ್ವಜಸ್ತಂಭ ಎಷ್ಟು ದೊಡ್ಡದಾಗಿದೆ ಅಂದರೆ ಇಲ್ಲಿದೆ 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 ಇಲ್ಲಿದೆ. ಓ ಮೈ ಗಾಡ್, ಧ್ವಜಸ್ತಂಭ ಕ್ಷೇತ್ರ ಪೊಳ್ಳಲ್ಲಿ ಇಲ್ಲಿದೆ ಡೀಟೇಲ್ಸ್. ಆಲ್ಸೋ ನಮ್ಮ ಜೊತೆ ಯಾರು ಬಂದಿದ್ದಾರೆ ಅಂದ್ಕೊಂಡಿದ್ದೀರದ ದ OG ರಘು ಸರ್. ಯು ರಿಮೆಂಬರ್ ರುಚಿ ವ್ಲಾಗ್ಸ್. ಏನಂತೀರಾ ಸರ್? ಎಷ್ಟು ಮಿಸ್ ಮಾಡ್ಕೊಂಡ್ರಿ ನಮ್ಮನ್ನ? ಅಯ್ಯೋ, ತುಂಬಾ ಮಿಸ್ ಮಾಡ್ಕೊಳ್ತೀವಿ ಮೇಡಮ್. ನಮ್ಮ ಸೋನುನ ಇನ್ನೂ ಮಿಸ್ ಮಾಡ್ಕೋತವ್ರೆ. ಬಟ್ FM ಅವ್ರು ಇದ್ದಿದ್ರೆ ನಮ್ಗೆ ಇನ್ನೂ ಖುಷಿ ಆಗ್ತಿದೆ. ಸೋನುಗೆ ಅವ್ರು ಇಟ್ಟಿರೋ ಹೆಸರು ಅದು FM ಅಂತ. ದೇವಸ್ಥಾನ ಚೆನ್ನಾಗಿತ್ತಾ? ಚೆನ್ನಾಗಿದೆ. ಥ್ಯಾಂಕ್ಸ್ ನಮ್ಗೆ ಹೇಳಿ, ನಮ್ಮಿಂದ ನೋಡಿದ್ರಿ. ಅದಕ್ಕೇ ನಿಮಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಹುಲಿ ಡಾನ್ಸ್ ಅಲ್ಲಿ ಬಂದಿರೋ ಪ್ರಶಸ್ತಿ ಅದೆಲ್ಲ ಇಲ್ಲಿ ಇಟ್ಟಿದ್ದಾರೆ. ನಾವು ಬ್ರೇಕ್ಫಾಸ್ಟ್ ಮಾಡಿದೆ, ಟೈಮ್ ಎಷ್ಟು ಗೊತ್ತಿಲ್ಲ, 11 ಗಂಟೆ ಆಗ್ತಾಯಿದೆ. ಸೊ ಎಸ್ಟೇಟಿಕ್ಸ್ನ ಹಾಳು ಮಾಡ್ತಾಳೆ. ಎನಿವೇಸ್, ಮಂಗ್ಳೂರಿಗೆ ಬಂದು ಮಂಗ್ಳೂರು ಬೋಂಡ ತಿಂತಾರೆ ನೋಡಿ ಫ್ರೆಂಡ್ಸ್. ನಮ್ಮ ಮನೆ ಹತ್ರ ಇರೋ ಮಂಗ್ಳೂರು ಬೋಂಡ ತಿಂತೀನಿ ಸಾಕಾಯ್ತು. ಬಿಸಿ ಮಂಗ್ಳೂರು ಸುಪ್ರಿಮಸಿ, ಮಂಗ್ಳೂರು ಬೋಂಡ. ಇಲ್ಲಿ ಬನ್ಸ್ ಇರುತ್ತೆ ಅಂತ ನಾವು ಅಂದ್ಕೊಂಡ್ವಿ, ಬಟ್ ಏನು ಬನ್ಸ್ ಇಲ್ಲ. ದೋಸೆ ವೆರೈಟೀಸ್ ಇದೆ. ಆ್ಯಂಡ್ ದೆನ್ ಈಗ ಕಷ್ಟಪಟ್ಟು ತಿಂತವ್ರೆ. ರಿವ್ಯೂ ಕೇಳೋಣ ಹೆಂಗೈತೆ. ಸ್ವಲ್ಪ ಹುಳಿ ಬಂದ್ಬಿಟ್ಟಿದೆ, ಸಿಹಿ ಇಲ್ಲ. ಅಯ್ಯೋ, ತಿನ್ನೋಕೆ ಇಂಟ್ರೆಸ್ಟ್ ಹೊಟ್ಟೋಯ್ತು ಇವಾಗ ನಮಗೆ. ಸೊ ಅದು ಬಿಟ್ಟು ಎಲ್ಲರಿಗೂ ನಾವು ಮಸಾಲೆ ದೋಸೆ ಇಡ್ತೀವಿ, ಬಿಕಾಸ್ ದಟ್ ಈಸ್ ದ ಸೇಫೆಸ್ಟ್ ಆಪ್ಷನ್. ಇಡ್ಲಿ ಬೇಡ ಅಂತ, ಹುಳಿಗಳಿರುತ್ತೆ ಅಂತ. ಪ್ರಾಕ್ಟಿಕಲಿ ದೋಸೆನೂ ಹುಳಿ ಇರ್ಬೋದು. ವಿ ಡೋಂಟ್ ನೋ, ಲೆಟ್ಸ್ ಇಡ್ಲಿ ಇಟ್ಟ. Guys, here we are finally in Katiru Durga Parameshwari. ನೀರು ನೋಡಿ ಹೆಂಗೆ ಹರಿತಾ ಇದೆ. ವಾವ್, ನಂದಿತಾ ಫುಲ್ ಮೆಸ್ಮರೈಸ್ಡ್. ಅದಕ್ಕೆ ಕೊಡ್ಬೇಕೇನೆ ಕಾಸು? ಹಾಂ, ಇರು ಇಲ್ಲ, ಹತ್ರ ಹೋಗು. ಹಾಂ. ಭಯ ಆಯ್ತಾ? ಸ್ವಲ್ಪ ಒದ್ಬಿಟ್ಟಿದ್ರೆ ಏನು ಮಾಡ್ತಾಯಿದ್ದೆ? ಒದಿಸ್ಕೊಳ್ತಿದ್ದೆ. ಭಯ ಆಗುತ್ತೆ. ಈಗ ಹೋಗ್ತಾ ಇದ್ದಾರೆ ಮೇಡಮ್ ಅವರು. ನೋಡ್ಬೇಕು ಹೆಂಗೆ ಆಶೀರ್ವಾದ ಮಾಡ್ತಾರೆ ಅಂತ. ಹೆಂಗಿತ್ತು ಮೇಡಮ್ ಎಕ್ಸ್ಪೀರಿಯನ್ಸ್? ಸ್ವಲ್ಪ ಭಯ ಆಯಿತು. ಏನು ಭಾರ ಇದೆ ನನ್ನ ತಕ್ಷಣ ನೋಡ್ತು. ಹೋಗಿ ಅಮ್ಮವ್ರೆ ನೀವು. ಕಾಯಿನ್ ಕೊಡ್ಬೇಡ. ಅದೇ ಈಸ್ಕೊಳ್ತೀನಿ ಅಷ್ಟು ಚೆನ್ನಾಗಿ. ಈಗ ಅಮ್ಮವ್ರು ಹೋಗ್ತಾವ್ರಪ್ಪ. ಜೋಗೋ ಕೊಡಿ ಕೊಡಿ. ಅಂದರೆ ಫೋಟೋ ಎಂಕರೇಜ್ ಮಾಡ್ತಾರೆ.
ಜೊತೆಗೆ ಓ ಮೈ ಗಾಡ್ ಲುಕ್ ಅಟ್ ಮೈ ಕಾಲರ್ ಬೋನ್ಸ್ ಮಾ. ಎನಿವೇಸ್ ನಾವು ಆನೆ ಜೊತೆಗೆ ಮಾತಾಡಿದ್ದಾಯಿತು. ಐ ವಿಶ್. ಬಟ್ ದೆನ್ ಫೋಟೋ ತೊಗೊಂಡ್ವಿ, ಸೆಲ್ಫಿ ತೊಗೊಂಡ್ವಿ, ಎಲ್ಲ ತೊಗೊಂಡ್ವಿ. ಆ್ಯಂಡ್ ಇವಾಗ ವಿ ಆರ್ ಹೆಡ್ಡಿಂಗ್ ಟು ಊಟ ತಿನ್ನೋಕ್ಕೆ ಬಿಕಾಸ್ ವಿ ಆರ್ ವೆರಿ ಹಂಗ್ರಿ ಆ್ಯಂಡ್ ಇಟ್ಸ್ ಬೀನ್ ಸೋ ಲಾಂಗ್. ನಾವು ದೇವಸ್ಥಾನದ ಊಟನೇ ತಿಂದಿಲ್ಲ, ಎಲ್ಲ ನನ್ನೇ ನೋಡ್ತಾ ಇದ್ದೀವಿ. ಸೊ ಅದಕ್ಕೇ ವೆರಿ ಎಕ್ಸೈಟೆಡ್ ಅಬೌಟ್ ಊಟ. ಬ್ರೇಕ್ಫಾಸ್ಟ್ ಬೇರೆ ಬೇಕಾರಾಗಿತ್ತು, ಒಂಚೂರು ಚೆನ್ನಾಗಿರಲಿಲ್ಲ. ದೋಸೆ ಉಟ್ಟೆ ಅಲ್ಲ ಅದು. ದೋಸೆ ಅಂತೂ ದೋಸೆ ಉಟ್ಟಾರನೇ ಇರಲಿಲ್ಲ. ಅಯ್ಯೋ ಹಿಂಸೆ ಆಗೋಯ್ತು. ಇವಾಗ ನಾವು ಹೋಗಿ ಮೃಷ್ಟಾನ್ನ ಭೋಜನ ಮಾಡ್ತೀವಿ. ನಾನು ಹೋಗಲೇಬಾರ್ದು, ಈ ದೇವಸ್ಥಾನದ ಊಟದ ಮೇಲೆ ಡಿಪೆಂಡ್ ಆಗಬೇಕು. ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಇರುವಾಗ ಈ ದೇವಸ್ಥಾನಕ್ಕೆ ಬಂದಿದ್ದೇನಂತೆ. ಎಕ್ಸ್ಕ್ಯೂಸ್ ಮೀ, ಇವಾಗ ಎಷ್ಟು ವರ್ಷ ಆದಮೇಲೆ ನಾನು ವಾಪಸ್ ಬಂದಿದ್ದೀನಿ. ಬಟ್ ಸಮ್ವೇರ್ ನನಗೆ ಈ ದೇವಸ್ಥಾನ ನೆನಪಿತ್ತು ಬಿಕಾಸ್ ಆಫ್ ದ ರೆಡ್ ಆರ್ಚ್ ಎಲ್ಲ ಅನಿಸುತ್ತೆ. ತುಂಬ ಈಸಿಲಿ ರೆಕಗ್ನೈಸಬಲ್. ಬಟ್ ನಿಮಗೆ ಇಷ್ಟು ದಿನದ ಮೇಲೆ ಬಂದಿದ್ದು ಹೆಂಗೆ ಅನಿಸ್ತಿದ್ದಿತ್ತಾ? ತುಂಬ ಖುಷಿ ಆಯಿತು. ಇಷ್ಟು ವರ್ಷ ಆದಮೇಲೆ ಬಂದು ನೋಡ್ತಾ ಇದ್ದೀನಿ. ನನಗೆ ಮರ್ತಾಗಿತ್ತು ದೇವ್ರು ಹೆಂಗಿದೆ ಒಳಗಡೆ ಅಂತ. ಚೆನ್ನಾಗಿತ್ತು ಅದು. ಇವಳೊಬ್ಳು ಬೇಗ ಬಾರೆ ಅಂತ ಬ್ಲಾಗ್ ಮಾಡೋಕ್ಕೂ ಬಿಡಲ್ಲ ಅಂತಾಳೆ. ಏನೇ ಹೊಟ್ಟೆ ಹಸಿ ಇವಳಿಗೆ. ಮಿಷನ್ ಕಂಪ್ಲೀಟ್. ಅದೆಷ್ಟು ವರ್ಷಗಳಿಂದ ನಾನು ನೋಡ್ತಾ ಇದ್ದೆ ರೀಲ್ಸು ಅಬೌಟ್ ಬೋಂಡಾ ಫ್ಯಾಕ್ಟ್ರಿ. ಇಲ್ಲಿ ಬಂದು ಎಳ್ನೀರು ಕುಡಿಯೋದು ಫಾರ್ 16 rupees. ವಿ ಆರ್ ಫೈನಲಿ ಹಿಯರ್ ಟುಡೇ. ಎಳ್ನೀರು ಕುಡಿದ್ಬಿಟ್ವಿ. ಬಟ್ ಐ ಆಮ್ ಶೋಯಿಂಗ್ ಯು ಹೌ ದ ಫ್ಯಾಕ್ಟ್ರಿ ಇಸ್. ಅಲ್ಲಿ ರೆಡಿ ಆಗ್ತದೆ ಟೆಂಡರ್ ಕೋಕೋನಟ್ ವಾಟರ್. ಬಟ್ ನಾವು ಕುಡಿದ್ಬಿಟ್ವಿ ಆಲ್ರೆಡಿ. ಇವಾಗ ವಿ ಆರ್ ಗೋಯಿಂಗ್ ಟು ಈಟ್ ಐಸ್ ಕ್ರೀಮ್. ನಾರ್ಮಲ್ ಎಳ್ನೀರು ಸ್ವಲ್ಪ ಸ್ವೀಟ್ ಆಗಿರುತ್ತೆ, ಇದು ಸ್ವಲ್ಪ ಸಪ್ಪೆ ಇತ್ತು. ಬಟ್ ನ್ಯಾಚುರಲ್. ಹಾಂ, ಮತ್ತು ರಿಫ್ರೆಶಿಂಗ್ ಆಗಿತ್ತು. ಯಾಕಂದರೆ ನಾವು ನೀರೇ ಕುಡಿದಿರಲಿಲ್ಲ ಅವಾಗಿಂದ. ಇವಾಗ ಐಸ್ ಕ್ರೀಮ್ ಇಸ್ಕೊಳ್ಳೋಣ ಬನ್ನಿ. ಐಸ್ ಕ್ರೀಮ್ ಸೊ ದಿಸ್ ಕೌಂಟರ್ ಯು ಸಿ ಇಸ್ ಫಾರ್ ಟೆಂಡರ್ ಕೋಕೋನಟ್ ವಾಟರ್. ನೆಕ್ಸ್ಟ್ ಕೌಂಟರ್ ಆಲ್ ಫ್ರೆಂಡ್ಸ್ ಡಬಲ್ ಸ್ಕೂಪ್ ಟೆಂಡರ್ ಕೋಕೋನಟ್. ಅನ್ನ ನಗ್ತಾರೆ ಇವ್ರು ಯಾರು ಕುಂಗಳು ಅಂತ. Finally. ಐಸ್ ಕ್ರೀಮ್ ಸಕ್ಕತ್ತಾಗಿದೆ. ಚೆನ್ನಾಗಿದೆ ಐಸ್ ಕ್ರೀಮು. ಟೇಸ್ಟ್ ಮಾಡಿದ್ರೆ ಇಲ್ವಾ? ತಿಂದೆ ಇಲ್ಲ ನೀನಿನ್ನ? ಚೆನ್ನಾಯ್ತಾ? ಯಾರು ಕೇಳಿದ್ರು ನಿನ್ನ? ತೆಂಗಿನಕಾಯಿ ಸಿಗುತ್ತೆ ಅಲ್ಲ, ಚೆನ್ನಾಗೈತೆ. ಚೆನ್ನಾಗಿ. ನೈಸ್. ಐ ಲೈಕ್ ದಿ ವೆರಿ ಮಚ್. ಇಲ್ಲಿಂದ ನಾವು ಹೋಗ್ತಾ ಇದ್ದೀವಿ ನೆಕ್ಸ್ಟು ಕೊರಗಜ್ಜನ ಆದಿಸ್ಥಳಕ್ಕೆ. ಯಾಕಂದರೆ ಇವಾಗ ಕದ್ರಿ ಬಾಗ್ಲಾಕಿರುತ್ತೆ. ಇಲ್ಲಿಂದ ಮುಗಿಸ್ಕೊಂಡು ಆಮೇಲೆ ಬಿಲ್ಗೋಟು ಕದ್ರಿ ಅಷ್ಟೇ. 2 days ಟೆಂಪಲ್ ರನ್ ಪ್ಲ್ಯಾನ್ 1 ಡೇಲಿ ಮುಗಿದೋಯ್ತು ಫ್ರೆಂಡ್ಸ್. ವಾಟ್ ಶುಡ್ ವಿ ಡೂ ಟುಮಾರೋ? ಟೈಮ್ ಎಲ್ಲೋ ವೇಸ್ಟ್ ಮಾಡಿಲ್ಲ, ಪಟಾಪಟ್ ಅಂತ ಮುಗಿಸ್ಕೊಂಡು ಬಂದಿದ್ದೀವಿ. ನಾನು ಫುಲ್ ಸೂಪಲ್ಲಿ ಬರ್ತಾಯಿದ್ದೆ ಬಿಸಿಲಿ. ಇರು, 2ನೇ ಟೆಂಡರ್ ಕೋಕೋನಟ್ ವಾಟರ್ ಕುಡಿದ್ದೀನಿ ನಾನು. 2ನೇ ಆ್ಯಕ್ಚುಲಿ 3ನೇ ಸ್ಕೂಪ್ ಐಸ್ ಕ್ರೀಮ್. ಮೊದಲನೇ ಸಲ ಯಾವಾಗ ತಿಂದರೂ ಅದು ಖುಷಿಗೆ, 2ನೇ ಸಲ ಸಮಾಧಾನಕ್ಕೆ. ಬಟ್ ಇತ್ತೀಚೆಗೆ ಯಾಕೆ 2ನೇಲೂ ಸಾಲ್ತಿಲ್ಲ ಅನ್ನಿಸ್ತದೆ. ಇನ್ನೊಂತರಲ್ಲ ತಿಂತಾನೆ ತಿಂತಾಳೆ. ಈ ಬ್ಯಾಚಲ್ಲಿ ಚೆನ್ನಾಗಿದೆ. ಒಂದು ಸ್ವಲ್ಪ ಸ್ವೀಟಾಗಿ ಎಳ್ನೀರು ಥರ ಇದೆ. 16 rupees. ಕ್ಯಾನ್ ಯು ಬಿಲೀವ್? ಈ ಬಾಟಲ್ 16 rupees. ನಾನು ನಮ್ಮಮ್ಮ ದಿನ 50 ರೂಪಾಯಿ ಕೊಟ್ಟು ಕುಡಿತೀವಿ ಎಳ್ನೀರನ್ನ. ಇವತ್ತು 16 ರೂಪಾಯಿ ಕುಡಿತಾ ಇದ್ದೀವಿ. 16 rupees. ನೋಡಿ ಹಿಂಗೆ ಬಾಟಲ್ ಡಿಸ್ಕಾರ್ಡ್ ಮಾಡೋದು. ಅಯ್ಯೋ. ಓಕೆ ಫ್ರೆಂಡ್ಸ್, ಫರ್ಗೆಟ್, ಡೋಂಟ್ ನೋಟಿಸ್ ನನ್ನ ಸ್ಲೀಪಿ ಐಸ್. ಹಿಯರ್ ವಿ ಆರ್ ಇನ್ ಕೊರಗಜ್ಜ ದೇವಸ್ಥಾನ ಫೈನಲಿ. ನೋಡಿ ಎಷ್ಟೊಂದು ಕನ್ಸ್ಟ್ರಕ್ಷನ್ಸ್ ಎಲ್ಲ ನಡೀತಾ ಇದೆ. ಬಟ್ ದೆನ್ ದಿಸ್ ಇಸ್ ವಾಟ್ ಆದಿಸ್ಥಳ ಕೊರಗಜ್ಜ ಕುತ್ತಾರ್. ನಾವು ಆನ್ ದ ವೇ ಬರಬೇಕಾದ್ರೆ ಒಂದು 7-8 ಕೊರಗಜ್ಜ ಆದಿಸ್ಥಳ ನೋಡ್ಬಿಟ್ವಿ, ಕೊರಗಜ್ಜ ಗುಳಿಗ ಆದಿಸ್ಥಳ ನೋಡ್ಬಿಟ್ವಿ. ಬಟ್ ದೆನ್ ವಿ ನ್ಯೂ ವಿ ಹ್ಯಾಡ್ ಟು ಕಮ್ ಹಿಯರ್ ಓನ್ಲಿ ಅಂತ ಹೋಗೋಣ. ಸಿ
ಲೆಟ್ಸ್ ಗೋ ಹಿಯರ್ ಫಸ್ಟ್. ಓಕೆ ಗೈಸ್, ನೋಡಿ ಫೈನಲಿ ದಿಸ್ ಇಸ್ ದ ಆದಿಸ್ಥಳ. ಓಕೆ ರೀ, ದರ್ಶನ ಅಂತೂ ಸೂಪರಾಗಾಯಿತು ನಮ್ಮದು. ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಅಂತ ಏನು ಹೇಳಲಿಲ್ಲ, ಅದಕ್ಕೆ ನಾನು ವೀಡಿಯೋ ಮಾಡಿದೆ, ನಿಮಗೂ ಹಾಕಿರ್ತೀನಿ ನೋಡಿ. ದರ್ಶನ ಮಾಡ್ಕೊಳ್ಳಿ ನೀವು ಕೊರಗಜ್ಜದು. ದರ್ಶನ ಹೆಂಗಾಯ್ತು? ಸೂಪರಾಗಾಯಿತು, ಚೆನ್ನಾಗಿತ್ತು. ದೇವ್ರನ್ನ ನೋಡ್ತಾರೆ ಅಲ್ಲೇ ಕೂತ್ಕೊಂಡ್ಬಿಡೋಣ ಅನಿಸುತ್ತೆ. ಕೂತ್ಕೊಂಡ್ಬಿಡ್ಬೇಕಾಗಿತ್ತು. ಕೂತಿದ್ನಲ್ಲ ನಾನು ಎಷ್ಟೊತ್ತವರೆಗೂ, ನೀವು ಹೋಗಿತ್ತು ಇದೆಲ್ಲ ಚಕ್ಲಿ ಬೀಡ ಎಲ್ಲ ತರೋವರೆಗೂ ನಾನು ಕೂತಿದ್ದೆ. ಚೆನ್ನಾಗಿತ್ತು. ಇನ್ನು ಸ್ವಲ್ಪ ಹೊತ್ತು ಕೂತಿರೆ ನನಗಳು ಬರ್ತಿತ್ತು. ನೀವು ಅಷ್ಟೊತ್ತಿಗೆ ಇವ್ರು ಎದ್ದು ಬಂದು ಫುಲ್ ಎಮೋಷ್ನಲ್ ಬೀಯಿಂಗ್ ನಮ್ಮಮ್ಮ. ಹೆಂಗಾಯ್ತು ರೀ ದರ್ಶನ? ತುಂಬ ಚೆನ್ನಾಗಾಯ್ತು ಮೇಡಮ್. ಎಷ್ಟೋ ವರ್ಷಗಳ ಕನಸು ನಮಗೂ ಬರಬೇಕು ಅಂದ್ಕೊಂಡಿದ್ದೆ. ಹೌದು, ಬಂದೆ ಫಸ್ಟ್ ಟೈಮ್ ನಿಮ್ಮದು? ಇದೇ ಫಸ್ಟ್ ಟೈಮ್ ಬಂದಿದ್ದು. ಓ ಮೈ ಗಾಡ್, ಏನು ಮಾಡೋದು? ನಾವು ಬರ್ಬೇಕಾಗಿತ್ತು ನೋಡಿ, ನಾವು ಬರ್ಬೇಕಾಗಿತ್ತು. ನಿಮ್ಮಿಂದ ನಾವು ಆರೋ ಸ್ವರ್ಗಕ್ಕೆ ಸೇರ್ಕೊಂಡಂಗೆ. ರಂಜಿತಾ ಅವರೇ, ನಿಮ್ಮದು ಫಸ್ಟ್ ಟೈಮ್ ಹೆಂಗಿತ್ತು ದರ್ಶನ? ಚೆನ್ನಾಗಿತ್ತು. ನಂಗೆ ಅಷ್ಟೊಂದು ತೀರಾ ಎಮೋಷ್ನಲ್ ಆಗಲ್ಲ ನಾನು ಹೇಳೋದೆಲ್ಲ ನೋಡಿದಾಗ. ನೋಡ್ತಾರೆ ಇದ್ರೆ ಎಮೋಷನ್ ಆಗ್ಬಿಡುತ್ತೆ. ಹಾಂ ಅಂದರೆ ನನಗೆ ಇಷ್ಟ ಆಗುತ್ತೆ, ಈ ಅಲಂಕಾರ ಅವೆಲ್ಲ ಇಷ್ಟ ಆಗುತ್ತೆ. ಎಲ್ಲ ಮಂಗಳೂರು ಮಲ್ಲಿಗೆನಲ್ಲೇ ಅಲಂಕಾರ ಮಾಡಿದರು, ಸಖತ್ತಾಗಿ ಮಾಡಿದರು. ಆ್ಯಂಡ್ ದೆನ್ ಅವರು ಯಾರು ಒಬ್ಬರು ನಾವು ಒಂದು ಕ್ವೆಶನ್ ಕೇಳಿದ್ರೆ ಸಾಕು, ಅವರು ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾರೆ. ನೆಕ್ಸ್ಟ್ ಏನೇ ಕ್ವೆಶನ್ ಇದ್ರೂ ಆನ್ಸರ್ ಮಾಡ್ತಾರೆ. ಸೊ ದಟ್ ಈಸ್ ವೆರಿ ಸ್ವೀಟ್ ಆಫ್ ದೆಮ್. ಸೊ ಇಲ್ಲೂ ಕೋಲ ನಡೀತಂತೆ, ಸದ್ಯಕ್ಕೆ ನಡೀತಾ ಇಲ್ವಂತೆ. ಇದು ಎಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇಫ್ ಯು ಕ್ಯಾನ್ ಸಿ ನೋಡಿ, ಗೋಪುರ ಎಲ್ಲ ಇದು 1.5 ವರ್ಷ ಅಷ್ಟರಲ್ಲಿ ರೆಡಿ ಆಗುತ್ತಂತೆ. ಅದು ರೆಡಿ ಆದಮೇಲೆ ಇಲ್ಲೂ ಎವ್ರಿ ಡೇ ಕೋಲ ಮಾಡ್ತಾರಂತೆ. ಆ್ಯಂಡ್ ಹೆಣ್ಮಕ್ಳು ಬರ್ಬೋದಂತೆ. ಬಟ್ ಅವ್ರಿಗೆ ಸಪ್ತ ಮಾತ್ರೇನು 7 ದೇವಿಯರು ಏನಿದ್ದಾರೆ ಅವರು ಮತ್ತು ಬೆರ್ಮೆರ್ನ ದರ್ಶನ ಮಾಡೋಂಗಿಲ್ಲ. ಗುಳಿಗ, ಕೊರಗಜ್ಜ ಅವ್ರನ್ನೆಲ್ಲ ದರ್ಶನ ಮಾಡ್ಬೋದಂತೆ. ಸೊ ವೆರಿ ವೆರಿ ಪೀಸ್ಫುಲ್ ಪ್ಲೇಸು. ಆ ಕೊರಗಜ್ಜನ ಸನ್ನಿಧಿ ಒಳಗಡೆ ಕುತ್ಕೊಂಡಿದ್ರೆ ಆಚೆ ಬರೋಕ್ಕೆ ಮನಸ್ಸೇ ಬರೋಲ್ಲ, ಅಷ್ಟು ಚೆನ್ನಾಗಿತ್ತು. ಆ್ಯಕ್ಚುಲಿ ಇಟ್ ವಾಸ್ ವೆರಿ ವೆರಿ ಗುಡ್. ನಾವು ಬರೀ ಬೇರೆಯವ್ರು ಹೇಳೋದನ್ನ ಕೇಳಿದ್ದೀವಿ. ಇವತ್ತು ವಿ ಗಾಟ್ ಟು ಎಕ್ಸ್ಪೀರಿಯನ್ಸ್ ಇಟ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಇವಾಗ ಟೈಮ್ 3:51. ನಾವು ಇವಾಗ ಕದ್ರಿಗೆ ಹೊರಟ್ರೆ 4 ಗಂಟೆಗೆ ಕದ್ರಿ ಓಪನ್ ಆಗುತ್ತೆ. ಸೊ ಇವತ್ತಿಗೆ ನಮ್ಮ ಎಲ್ಲ ಪ್ಲ್ಯಾನ್, 2 ದಿನದ ದೇವಸ್ಥಾನದ ಪ್ಲ್ಯಾನ್ ಇವತ್ತೇ ಮುಗಿದೋಯ್ತು. ನಾಳೆಗೆ ಅಂದ್ಕೊಂಡ್ವಿ ನಾವು ಅದೇ ಅಂದ್ಕೊಂಡ್ವಿ. ಬಟ್ ಸಂಹೌ ಒಂದು ದಿನಕ್ಕೆಲ್ಲ ಮುಗಿದೋಯ್ತು. ನಾಳೆ ಏನಿಲ್ಲ ಫ್ರೆಂಡ್ಸ್, ಬರೀ ಬೀಚ್, ಖಾನಾ ಪೀನಾ, ಘರ್ ಅಷ್ಟೇ. ನೀರು ತೊಗೊಂಬಂದು ನೋಡಿ, ಅಲ್ಲಿ ಒಂದು ಶಿವಲಿಂಗ ಇದೆ, ಅದಕ್ಕೆ ಅಭಿಷೇಕ ಮಾಡಿದ್ರಿ, ವಿಚ್ ವಿ ಡಿಡ್, ಬಟ್ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸೊ ಅಲ್ಲಿ ನನ್ನ ಹಿಂದೆ ಒಂದು ಶಿವಲಿಂಗ ಕಾಣ್ತಾ ಇರ್ಬೋದು. ಅದಕ್ಕೆ ನಾವು ಕೆಳಗಿಂದ ಅಲ್ಲಿ ನಂದಿ ತೀರ್ಥದಿಂದ, ಕಾಶಿಯಿಂದ ತೀರ್ಥ ಬರೋದಂತೆ. ಸೊ ಅದನ್ನು ಈ ಚೊಂಬಲ್ಲಿ ತೊಗೊಂಡು ಬಂದು ನಾವು ಶಿವನಿಗೆ ಅಭಿಷೇಕ ಮಾಡಿದ್ವಿ. ಬಟ್ ದೆನ್ ಅಲ್ಲಿ ವೀಡಿಯೋಗ್ರಫಿ ಅಲೋ ಇರಲಿಲ್ಲ, ಅದಕ್ಕೆ ನಾವು ವೀಡಿಯೋ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಮಮ್ಮಿ ಬರಲಿಲ್ಲ, ಇಲ್ಲೇ ಕುತ್ಕೊಂಡಿದ್ರು. ಅಲ್ಲಿ ಶೋ ಟು ಯು ಹೆಂಗೆ ಅಲ್ಲಿ ತೀರ್ಥ ಹಿಡಿತಾರೆ ಅಂತ. ಸೊ ಇಲ್ಲಿ ಕಾಶಿಯಿಂದ ಬರೋವಂಥ 7 ತೀರ್ಥ ಕೂಡ ಇದೆಯಂತೆ. ಸೊ ಎಲ್ಲರೂ ಸ್ನಾನ ಮಾಡ್ತಾಯಿದ್ದಾರೆ. ಇಫ್ ಯು ಕ್ಯಾನ್ ಸಿ, ನಾವು ಬಂದಾಗ ಇನ್ನೂ ಜಾಸ್ತಿ ಜನ ಮಾಡ್ತಾಯಿದ್ವಿ, ಸ್ವಲ್ಪ ಕಮ್ಮಿ ಜನ. ಅದೇ 7 ಇದೆ. 7 ಅಲ್ಲಿಂದ ಸ್ಟಾರ್ಟ್ ಮಾಡಿ, ಕೊನೆಯಿಂದ ಸ್ಟಾರ್ಟ್ ಮಾಡಿ 1 2 3 4 ಅಂತ ಅಲ್ಲಿ 8ನೇದು ದೊಡ್ಡದು. ಸೊ ಅಲ್ಲಿ ಫಿನಿಷ್ ಮಾಡಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಆಮೇಲೆ ಇಲ್ಲಿ ತೀರ್ಥ ತೊಗೊಂಡು ಅಲ್ಲಿಂದ ಹೋಗಿ ಆ ಶಿವನಿಗೆ ಅಭಿಷೇಕ ಇಲ್ಲಿ ಮಾಡಿ ಆಮೇಲೆ ಇಳ್ಕೊಂಡು ಹೋಗಿ ಅಲ್ಲಿ ಈಶ್ವರನ ದರ್ಶನ ಮಾಡೋದು. ಇವಾಗ ಈ ಪ್ರಾಸೆಸ್ ಎಲ್ಲ ಆಯಿತು ನಮ್ಮದು. ಇವಾಗ ಹೋಗಿ ಫೈನಲಿ ನಾವು ಮಂಜುನಾಥನ ದರ್ಶನ ಮಾಡೋಣ. ನಾನು ಇವಾಗ ಒಂದು ಮಂಜುನಾಥ ಸ್ವಾಮಿನ ನಿಮಗೆ ತೋರಿಸ್ತೀವಿ. ದಟ್ ಈಸ್ ಹೌ ಮಂಜುನಾಥ ಸ್ವಾಮಿ ಈಸ್ ಇನ್ಸೈಡ್ ಆಲ್ಸೋ. ನೋಡಿ, ಸಕ್ಕತ್ತಾಗಿದೆ ದೇವಸ್ಥಾನ. ಒಳಗಡೆ ಅಷ್ಟು ನೆಮ್ಮದಿಯಾಗಿ ದರ್ಶನ ಕೂಡ ಆಗುತ್ತೆ. ಯಾರೂ ಮಾತಾಡೋದೇ ಇಲ್ಲ, ಪಿನ್ ಡ್ರಾಪ್ ಸೈಲೆನ್ಸ್ ಇರುತ್ತೆ. ಆ್ಯಂಡ್ ಗೋಪುರ ಆ್ಯಂಡ್ ಐ ಆರ್ ಮ್ಯಾಚಿಂಗ್. ನೋಡಿ, ವೇಟ್, ಸಿ, ಬ್ಲೂ ಹಿಯರ್, ಬ್ಲೂ ದೇರ್, ವಿ ಬೋತ್ ಆರ್ ಮ್ಯಾಚಿಂಗ್. ಇದು ಯಾವುದೋ ಒಂದು ಟೆಂಪಲ್ ಬಿಟ್ಬಿಟ್ಟಿದ್ದೀವಿ ನಾವು, ಅಯ್ಯಪ್ಪ ಸ್ವಾಮಿ ಟೆಂಪಲ್. ಸೊ ಅದನ್ನು ನೋಡಿಕೊಂಡು ಹೊರಡೋದೆ ಇವಾಗ. ಬೆಳಗ್ಗೆ ನಾನು ನಿಮ್ಗೆ ಹೇಳ್ದಂಗೆ ಸತ್ಯದೇವತೆ ದೇವಸ್ಥಾನಕ್ಕೆ ನಾವು ಹೆಸರು ಬಳಸ್ಬಿಟ್ಟು ಬಂದಿದ್ವಲ್ಲ, ಕ್ವೆಶನ್ಸ್ ಏನೋ ಕೇಳೋಕ್ಕೆ ಅಲ್ಲಿಗೆ ಹೋಗಬೇಕು. 5:15 ಹೇಳಿದರು, ಆಲ್ರೆಡಿ ಇಲ್ಲೇ 5 ಗಂಟೆ. ನೋಡೋಣ, ಇವಾಗ ಹೊರಟಿ ಅಲ್ಲಿಗೆ ಹೋಗ್ಬಿಟ್ಟು ಆಮೇಲೆ ಸೀದಾ ರೂಮ್ಗೆ. ಸತ್ಯದೇವತೆ ದೇವಸ್ಥಾನ ರೀಚ್ ಆಗೋ ಅಷ್ಟರಲ್ಲಿ 5:45 ಆಗೋಗಿತ್ತು. ಫೈನಲಿ ರೀಚ್ ಆಗಿ ದೇವ್ರ ಹತ್ರ ಪ್ರಶ್ನೆ ಎಲ್ಲ ಕೇಳಿಕೊಂಡು ನಾವು ನಮ್ಮ ಸ್ಟೇಗೆ ಹೋದ್ವಿ. ಇಲ್ಲಿ ಹೇಗೆ ಪ್ರಶ್ನೆ ಕೇಳೋದು, ಟೈಮಿಂಗ್ಸ್ ಎಲ್ಲ ಏನು ಅಂತ ಗೊತ್ತಾಗಬೇಕು ಅಂತಂದರೆ ಕಮೆಂಟ್ಸಲ್ಲಿ ಹೇಳಿ, ನಾನು ಅವಾಗ ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ಆ್ಯಂಡ್ ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನೋಡಿದ್ದಕ್ಕೆ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ ಆದಷ್ಟು ಬೇಗ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.